ಹಲೋ ದೋಸ್ತನ ಬಾಯನ ನಿನಗ ಜೈ ಶ್ರೀರಾಮ್ ರಾಧೆ ರಾಧೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಎಲ್ಲರೂ ಹೆಂಗಿದ್ರಿ, ಚಲೋ ಇದ್ರಿ ಅಂತ ಅನ್ಕೋತೀನಿ ರೀ. ನಾನು ಚಲೋ ಇದ್ದೀನಿ ನೋಡ್ರಿ. ಬರ್ರಿ ಫ್ರೆಂಡ್ಸ್, ಇವತ್ತಿನ ಬ್ಲಾಗ ಸ್ಟಾರ್ಟ್ ಮಾಡಮಂತ್ರಿ. ನೋಡ್ರಿ ಟೈಮ್ ಎಷ್ಟಾಗ್ಯದ, 9:30 ಆಗ್ಯದ್ರಿ. ಇವತ್ತು ಶನಿವಾರ ರೀ ಫ್ರೆಂಡ್ಸ್, ಹಾಫ್ ಡೇ ರೀ. ಪಿಲ್ಲೊಂದು 6ಕ್ಕೆ ಇತ್ತು ಸಾಲಿ. ಆಕಿನ 6 ಗಂಟೆಗೆ 6:15 ಇತ್ತು ರೀ. ನಾ ಹೇಳೋದೇ ಎಷ್ಟು ಗಂಟೆಗೆ ಎದ್ದೀನಂದ್ರಿ, 8:30 ಗಂಟೆಗೆ ಎದ್ದೀನಿ ರೀ. ಯಾಕಂದ್ರೆ ರಾತ್ರಿ ಕೈ ಹೊಡೆದು ನಿದ್ದೆ ಆಗಿಲ್ರಿ ಬೆಳಗನ ನಂಗೆ. ಅಂದ್ರೆ ಬೆಳಗನ ಕೈ ಹೊಡೆದದ್ರಿ, ಹಾಗಾಗಿ ನಿದ್ದೆ ಆಗಿಲ್ರಿ. ಅದು ಸ್ಕ್ಯಾನಿಂಗ್ ಮಾಡ್ಸೋದ ರೀ. ದವಾಖಾನೆ ಹೋದ್ರು ಕಮ್ಮಿ ಆಗಿಲ್ರಿ. ಸ್ಕ್ಯಾನಿಂಗ್ ಮಾಡ್ಸಂದಾರ. ನಂಗೆ ಯಜಮಾನ್ ಹೋಗಲತ್ತಾರ ರೀ, ಸ್ಕ್ಯಾನಿಂಗ್ ಮಾಡ್ಸ್ಕೊಂಬರ್ಲತ್ತಾರ. ಒಬ್ಬಕ್ಕಿಗೆ ಯಾರೇ ಬೇಕ್ರಿ ಸಂಗಟ. ನಂಗೆ ಮೊದಲೇ ಸ್ಕ್ಯಾನಿಂಗ್ ಅಂದ್ರೆ ಎದೆ ಹೊಡೆದು ಹಾಸ. ಇವೆಲ್ಲ ದವಾಖಾನೆ ಅಂದ್ರೆ ಎದೆ ಹೊಡಿತೀರಿ. ನಾ ಏನೇ ಮಾಡ್ತೀನಿ ನಾ ಒಬ್ಬಕ್ಕನೇ ಓಡಾಡಿ. ಎಲ್ರಿ ಹಿಂಗೆ ಏನ್ರಿ ಮಾಡೋದಿತ್ತು ಮಟ್ಟದಿತ್ತು ಒಬ್ಬಕ್ಕನೇ ಓಡಾಡ್ತೀನಿ ರೀ. ಹಂಗೇನಿಲ್ಲ, ಅಡ್ರೆಸ್ ಕೇಳ್ಕೊಂಡು ಹೋಗಿ ಮಾಡ್ತೀನಿ. ಬಟ್ ಇದು ಯಾರ ಈ ದವಾಖಾನೆ ಅಂದ್ರೆ ನಂಗೆ ಎದೆ ಹೊಡೆದು ನೀರು ಆಗ್ತದ್ರಿ. ಸ್ಕ್ಯಾನಿಂಗ್ ಮಾಡೋದು ಬೇಕ್ರಿ ಸಂಗಟ. ಹಾಗಾಗಿ ನಮ್ಮದು ಪಿಲ್ಲು ಹೊಟ್ಟಾಗಿದ್ದಾಗ ರೀ, ಹಿಂಗೆ 2 ತಿಂಗಳ 3 ತಿಂಗಳು ಹಿಂಗೆ ಸಿವಿಲ್ ದವಾಖಾನೆ ಹೋಗಿದ್ದೆ ನಾ. ಸಿವಿಲ್ ದವಾಖಾನ್ಯಾಗ ಸರ್ಕಾರ ದವಾಖಾನೆ ಮೊದಲೇ ಮಂದಿ ಜನ ಇರ್ತಾರೆ ನೋಡ್ರಿ. ಆ ಸರ್ಕಾರ ದವಾಖಾನೆ ಆ ಮಂದಿ ತೀರಾ ನೋಡಿ ಅಲ್ಲೇ ಚಕ್ರ ಬಂದು ಬಿದ್ದೀನಿ. ಚಕ್ರ ಬಂದು ಅದೇ ನನ್ನ ಲೈಫ್ ಒಳಗೆ ಫಸ್ಟ್ ಟೈಮ್ ಚಕ್ರ ಬಂದು ಬಿದ್ದಿದ್ರಿ. ಫಸ್ಟ್ ಟೈಮ್ ರೀ. ಅಲ್ಲೇ ಮಂದಿ ನೋಡಿದ್ರೆ ಅರ್ಥ ಚಕ್ರ ಬಂದು ಬಿದ್ದೀನಿ ರೀ ನಾ. ಹಾಗಾಗಿ ನಂಗೆ ದವಾಖಾನೆ ಅಂದರೆ ಎದೆ ಹೊಡೆದು ಹಸ್ತದ ರೀ. ಅದಕ್ಕೆ ರೀ ಫ್ರೆಂಡ್ಸ, ಸ್ಕ್ಯಾನಿಂಗ್ ಮಾಡಿಸ್ಬೇಕು ನೀವು ಮಾಡಿಸ್ಕೊಂಬ ಅಂತಂದರು. ಬಿಟ್ಟು ಬಂದು ಜಳಕ ಮಾಡಿ ಇದು ಮಾಡ್ತೇನೆ, ತೆಲಿಗೆ ಎಣ್ಣೆ ಹಚ್ತೇನೆ. ಆ ಕಡೆ ಸ್ವಚ್ಛ ಮಾಡಿ ಹಚ್ಚಿರೋ ರೂಮ್. ನೀರು ಕುಡಿಯೋ ವಿಜ್ಜಿ. ಹಾಗಾಗಿ ಎದೆ ಹೊಡ್ಲಿಗತ್ತಾರ. ಸ್ಕ್ಯಾನಿಂಗ್ ಮಾಡಿ ಏನಾಗ್ತದೆ ಅನ್ಸುತ್ತೆ ಹೇಳ್ತೀನಿ. ಅದಕ್ಕಾಗಿನೇ ಇನ್ನು ಯಜಮಾನ್ರು ಸೋಮವಾರ ದಿನ ಬರ್ತಾರೆ. ಅವ್ರು ಹೋಗಲತ್ತಾರ, ನಾನೇ ಹೊಲದೀನಿ ರೀ. ಅಲ್ತನ ಹಂಗಾರೆ ತಾಳ್ಕೊಬೇಕಲ್ರಿ. ನಾನೇ ಚಂತಾನೆ ಹಂಗಾರೆ ಮಾಡ್ತೀನಿ ರೀ. ಹಂಗೆ ಕೆಲಸ ಮಾಡ್ತೀನಿ, ಪಾರ್ಗಳಿಗೆ ಮಾಡಿ ಕಳಿಸ್ತೀನಿ, ಬಟ್ಟೆ ಒಗಿತೀನಿ, ಎಲ್ಲ ಮಾಡ್ತೀನಿ ರೀ. ಹಾಗೆ ರಾತ್ರಿ ಬೆಳಗನ ಹೊಡಿತದ್ರಿ, ಒಂದು ಸೋನು ಹೊಡಿತದ. ಹಾಗಾಗಿ ಏನಾಗ್ಯದ್ರಿ, ಮುಂಜಾನೆ ಎಚ್ಚರ ಆಗಲ್ಲಾಗ್ಯದ್ರಿ. ಹಂಗೆ ಮುಂಜಾನೆ ಎಚ್ಚರ ಆಗಿಲ್ರಿ. ಪಿಲ್ಲೊಂದು ಸಾಲಿ ಸುಟ್ಟಿ. ಮತ್ತು ವಿರಾಜ ಏನು ಮಾಡ್ಯಾನ ರೀ, ಎಬ್ಸೆಂಡ್ರನ್ನ ಹೇಳಾರ ಬಟ್ಟು ಏನು ಮಾಡ್ಯಾನ, ತಂತ ಎದ್ದು ಕೈಕಾಲು ಮೈ ತೊಗೊಂಡಿಲ್ರಿ. ಕೈಕಾಲು ಮುಖ ತೊಗೊಂಡು ತಯಾರಾಗಿ ಈ ಪಿಲ್ಲು ಹೋಗ್ತಿಲ್ ಬಿಡ್ರಿ. ಅಕ್ಕಿನೂ ಎಚ್ಚರಾಗಿಲ್ಲ ಮುಂಜಾನೆ. ಇನ್ನೇನು ನಮ್ಮ ಮನೆ ಚಂದ ಸಾಲಿಗೆ ಹೋಗ್ಬೇಕಂದ್ರೆ ಪಿಲ್ಲಿಂದ ರೀ. ಅಕ್ಕಿನೂ ಹೋಗ್ತಳು. ಅಕ್ಕಿಗೆ ಮುಂಜಾನೆ ಎಚ್ಚರ ಎಲ್ಲ ಬಟ್ಟು ಅಕ್ಕಿನೂ ಹೋಗಿಲ್ಲ. ವಿರಾಜ್ 8ಕ್ಕೆ ಎದ್ದನ್ರಿ. ಎದ್ದು ತಂತ ತಯಾರಾಗಿ ಡಬ್ಬನು ಇವತ್ತು ನಾನೇ ಮಕ್ಕಳು ಡಬ್ಬ ಯಾರು ಕಟ್ತಾರೆ ಅವ್ರಿಗೆ. ಮಾವ ಏನು ಮಾಡ್ಯಾನ ರೀ, 5 ರೂಪಾಯಿ ಮತ್ತು ಎದ್ದ 5 ರೂಪಾಯಿ ಕೊಟ್ಟರೆ ಅಲ್ಲಿ ಶಾಲೆಯಾಗ ಅನ್ನಕ್ಕೆ ಬರ್ತಾರೆ. ಉಣ್ತೀನಂತ ನಾವು ಹೋದ ವಿಜ್ಜಿ ನಮ್ಮ ಮಕ್ಕೊಂಡಿದ್ರಿ. ಮತ್ತು ಇಲ್ಲೂ ಈಗ ಅವ್ರಿಬ್ಬರದು ಶಾಲೆ ಸುಟ್ಟಿ ಆಗ್ಯದ. ನಾ ಈಗ ಜಳಕ ಮಾಡಿ ಹೊರಗೆ ರಂಗೋಳಿ ಎಲ್ಲ ಹಾಕಿ ಜಳಕ ಮಾಡಿ ಈ ದೇವ್ರ ಪೂಜೆ ಮಾಡ್ಲಕತ್ತೀನಿ ರೀ ಫ್ರೆಂಡ್ಸ. ಕೈ ಸಮಾನ ಹಿಂಗಲತ್ತು ನೋಡ್ರಿ. ರಾತ್ರಿಗೆ ನಿದ್ದೆ ಆಗಲಾಗ್ಯದ, ಒಟ್ಟ ಮುಂಜಾನೆ ಎಚ್ಚರ ಆಗಲಾಗ್ಯದ್ರಿ. ಮುಂಜಾನೆ ಅಲಾರಾಮ್ ಇಟ್ಟೀನಿ ರೀ. ನಾ 5:30ಗೆ ಇಟ್ಟಿನಿ ಅಲಾರಾಮ್. ಹುಡುಗರು ಕಳಿಸ್ರೆ ಇತ್ತು, ನಮ್ಮ ಮದ್ದಿಂದ ಮಕ್ಕೊಂಡ್ರೆ ಇತ್ತಪ್ಪ ಅಂತ ಹೇಳ್ತಿ. ಅಲಾರಾಮ್ ಬಿಟ್ಟು ನೆನಪಿಲ್ರಿ. ಒಟ್ಟು ಎಚ್ಚರ ಆಗಿಲ್ಲ ನನಗೆ. ರಾತ್ರಿ ಮತ್ತು ಬೆಳಗ್ಗೆ ಮಕ್ಕಳೆಲ್ಲ ಹೊತ್ಕೊಂಡು ನಿದ್ದೆ ಹತ್ತು ಬಿಡ್ತದ್ರಿ. ಮತ್ತು ಹೆಂಗೆ ಎಚ್ಚರ ಆಗ್ತದೆ ಹೇಳಿ. ಇನ್ನೂ ಭೀ ಹೊಡ್ಲತ್ತದ್ರ ಕೈ ಸಟ್ ಪೂರ ಇಲ್ಲಿ ಹಿಡಿದು ಇಲ್ಲಿ ತನಕ ಹೊಡಿತದ್ರಿ. ಹಿಂಗೆ ಆದರೂ ಏನು ಮಾಡ್ಬೇಕಲ್ಲ, ಸ್ಕ್ಯಾನಿಂಗ್ ಮಾಡ್ಕೊಂಬರ್ತೀನಿ ರೀ ಮೊದಲ. ಮುಂದೆ ನೋಡಮ್ಮ ಏನೇನು ಆಗ್ತದೆ ಅಂತ ಹೇಳ್ತಿ. ಇವಾಗ ದೇವ್ರ ಪೂಜೆ ಮಾಡತ್ತಿಲ್ಲ, ಜಳಕ ಮಾಡಿ ದೇವ್ರ ಪೂಜೆ ಮಾಡೋದು ಸಮಾಧಾನ ಆಗಲ್ಲ. ನಂಗೆ ಯಾಕಡ್ರೆ ಆಗ್ತದ, ಲೇಟ್ ಆಗ್ಲತ್ತದ. ದಿನ ದೇವ್ರ ಪೂಜೆ ಮಾಡೋಕೆ ಲೇಟ್ ಆಗ್ಲತ್ತದ ನನಗೆ. ಇಲ್ಲೋಗ ಎಣ್ಣೆ ಹಚ್ತೇನೆ ರೀ. ಎಣ್ಣೆ ಹಚ್ಚಲಿಕ್ಕೆ ಹಚ್ತೀನಿ. ವಿಜ್ಜಿ ಮೈ ತೊಳೆದು ಬಿಡ್ತೀನಿ. ಈಗ ಆ ಕಡೆ ಅವ್ರು ಆಚೆ ಕಡೆ ರೂಮ್ ಸ್ವಚ್ಛ ಮಾಡ್ತಾರೆ. ಈಗ ನಾನು ಕಸ ಹೊಡೆದೆಲ್ಲ ದೇವ್ರ ಪೂಜೆ ಮಾಡತ್ತೀನಿ ರೀ. ಸಿಗ್ತೀನಿ ರೀ. ಈಗ ಎಲ್ಲ ತೊಳೆದೀನಿ ರೀ. ಎಲ್ಲ ಕುಂಕುಮ ಬಂಡಾರೆಲ್ಲ ಹಚ್ಚಿ ಪೂಜೆ ಮಾಡ್ತೀನಿ ರೀ ಫ್ರೆಂಡ್ಸ್. ದೇವ್ರ ಪೂಜೆ ಐತ್ರಿ. ಟೈಮಿಗೆ 10 ಆಗ್ಯದ್ರಿ. ಈ ಕಡೆ ಸಾಂಬಾರು ಮಾಡೀನಿ ರೀ. ನಿನ್ನಿದೆ ಅದ ಸಾಂಬಾರು ಅದ. ನಿನ್ನೆ ಇಡ್ಲಿ ಮಾಡಿದ್ದೀರಿ, ಅದೇ ಸಾಂಬಾರೇನೋ ಉಳಿದದ, ಅದೇ ಗರಂ ಮಾಡೀನಿ ರೀ. ಇವತ್ತು ಈ ಕಡೆ ಗರಂ ಇದು ಏನಂತಾರೆ ಬಟಾಟಿ ಪಲ್ಯ ಮಾಡೀನಿ ರೀ. ದೋಸೆ ಮಾಡೋ ಸಂಬಂಧ ದಾಚಿ ಜೊತೆ ಆಲೂಗಡ್ಡೆ ಪಲ್ಯ ಮಾಡೀನಿ. ಈ ಕಡೆ ದೋಸೆ ಹಾಕ್ತೀನಿ ನೋಡ್ರಿ. ಬರಲ್ರಿ ನಂಗೆ, ಬಂದು ಅಂದರೆ ಮಾಡ್ತೀನಿ, ಇಲ್ಲ ಮಾಡಲ್ಲ. ಇವಾಗ ಹಾಕ್ತೀನಿ ನೋಡ್ರಿ ದೋಸೆ. ಬರಲ್ರಿ ಫ್ರೆಂಡ್ಸ್ ನಂಗೆ ಬಂತಂದ್ರೆ ದೋಸೆ ಮಾಡ್ತೀನಿ. 1-2 ಸಲ ಮಾಡಿ ನೋಡ್ತೀನಿ. ಬತ್ತು ಅಂದ್ರೆ ದೋಸೆ ಮಾಡ್ತೀನಿ, ಎಲ್ಲ ಮಾಡಲ್ಲ ರೊಟ್ಟಿ. ನೀನು ಇಡ್ಲಿ ಮಾಡ್ಕೊಂಡು ತಿಂದಿದ್ದಾರೆ ಇವತ್ತು ದೋಸೆ. ಯಜಮಾನ್ರಿ ನಂಗೆ ಬರಲ್ರಿ ನಾವು ದೋಸೆ ಮಾಡಕ್ಕೆ. ನಮ್ಗೆ ಹೆಂಗಾತು ಊಟ ನೋಡ್ರಿ. ಜಗಳ ಆಲ್ರೆಡಿ ಒಂದು ಮಾಡೀನಿ ರೀ ಇಲ್ಲಿ. ದಮ್
ಆಲ್ರೆಡಿ ಒಂದು ಮಾಡೀನಿ ರೀ ವಿಜ್ಜಿಗೆ ಊಟ 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 ಅಲ್ಲಗತ್ತಾನ ಹಿಡಿ ಅಣ್ಣ ಬಿಟ್ಟು ಉಳತಿ ಅಲ್ಲ ಹಿಡಿ ಕುಂದ್ರು ತೆಳಕ್ ಕುಂದ್ರು ಕೆಳಗೆ ಕೂತೀನು ಹ್ಞೂ ಬಟ್ತೀನು ಏನಾಗಲ್ಲ ಸರಿ ಪಿಲು ನೀ ಹಲ್ ತಿಕ್ಕೊಂಡಿದ್ದಿಲ್ಲ ಮೈ ತಕೊಬಾರ ಎಣ್ಣೆ ಹಚ್ತೀನಿ ಹಲ್ ತಿಕ್ಕೊಂಬೋಗಿ ಕೊಡ್ತೀನಿ ಅವಳು ತೆಗಿ ಮಾಡಬೇಡ ಬೆಲೆ ಜಾಸ್ತಿ ಬರಲ್ಲ ನನಗೆ ಸರಿ ಹಲ್ ತಿಕ್ಕೊಂಬೋ ನೀ ಕಲಿಯಾಕತ್ತಿ ಮುಂದಿನ ಭಾಳ ಅದ ನಿಂದು ಹೌದಲ್ರಿ ಫ್ರೆಂಡ್ಸ್ ಅದೆಲ್ಲ ಚಂದ ಆಗ್ಯದ್ರಿ ಜರ ಕಡಕ್ ಮಾಡೋಣ ಅಕ್ಕಿಗೆ ಹಾಕ್ಕೊಡ್ತೀನಿ ಹಲ್ ತಿಕ್ಕೊಂಬೋ ನೀಗ ಹಾಕ್ಕೊಡ್ತೀನಿ ಕಡಕ್ ಆಗ್ಬೇಕ್ರಿ ಮೆತ್ತಗೂ ಇಷ್ಟ ಆಗ್ತಾವ ಕಡಕ್ನು ಇಷ್ಟ ಆಗ್ತಾವ ಹಂಗೆ ಯಾವ್ದು ಕಮೆಂಟ್ ಹಾಕ್ರಿ ಮತ್ತು ಇದ್ರ ಬಟಾಟೆ ಹಾಕಿ ಮಾಡ್ಬೇಕ್ರಿ ಅದನ್ನು ಇಷ್ಟ ಆಗ್ತಾವ್ರಿ ಪಿಲ್ಲು ಕೊಡ್ತೀನಿ ರೀ ಉಳ್ಳಕ್ಕೆ ಹಾಂ ಏನು ಇದು ಹಾಂ ಯಾರು ಮಾಡ್ರಿ ಮನಿ ನೋಡ್ರಿ ಆ ಮನಿ ಅಂತಿದ್ದು ಈಗ ಹೆಂಗೆ ತಯಾರು ಮಾಡ್ಕೊಂಡ್ರಿ ಇದಕ್ಕೆ ಟವಲ್ ಹಾಕ್ಯಾರ ಓಡ್ನಿ ಹಾಕ್ಯಾರ ಇಲ್ಲಿ ಭಾಂಡೆ ಆಯ್ತು ನೋಡ್ರಿ ಅವ್ರು ಭಾಂಡೆ ನೋಡ್ರಿ ಮನ್ಯಾನ ಓಸು ಭಾಂಡೆ ಇಲ್ಲೇ ಇವ್ರ ಬದಲಿ ಅವ ಭಾಂಡೆಗಳು ಇದು ಅದು ನಿಂದು ಭಾಂಡೆ ಇದೆ ಅಕ್ಕನ ಭಾಂಡೆ ಹಾಂ ಮತ್ತೆ ಇದು ಭಾಳ ಖೀದ ಕರಿ ಮಾರಿದು ಬಿಡ್ರಾಡ್ ಸಂಡಿ ಮ್ಯಾಗ ಸೀಗ ಆಲ್ರೆಡಿ ಒಯ್ದಿಡ ತಿಕ್ಕಿ ನೀನು ಎಣ್ಣೆ ಹಚ್ತೀನ ಹಾಗೆ ಅದ್ರಿ ದ್ವಾಸಿ ತಿಂದಾರೆ ನಾನು ಅವ್ರು ಕೂಡ ದ್ವಾಸಿ ತಿಂದಾರೆ ಕಿಚನ್ ಕಟ್ಟೆ ಎಲ್ಲ ಒರೆಸ್ಕೊಂಡ ಏನೋ ಅದ ಚೇಂಜ್ ಆಗಿ ವಿರಾಜ್ ಗೊಂಜರ ಮಾಡ್ಕೊಡ್ತೀನಿ ಬಾರ್ನ ಹೊಟ್ಟೆ ತುಂಬಲಾಗ್ಯದ ಏಟ್ ತಿಂದ್ರು ಯಾಕೆ ಫ್ರೆಂಡ್ಸ್ ಭಾಂಡೆ ನೋಡ್ರಿ ಎಸ್ಬಿದ್ದಾವ ಇಡ್ಲಿದು ದ್ವಾಸಿ ದಿನ ಇಲ್ಲಿ ಅದ ಹಂಚ ಇಡ್ಲಿದು ನೋಡ್ರಿ ಬಕ್ಕೂಣ ಅಂದ್ರಿ ಇಷ್ಟು ಭಾಂಡೆ ಬಿದ್ದಾವ್ರಿ ಅದು ಏನಂತಾರೆ ಫ್ರೆಂಡ್ಸ ನಾ ಚಪಾತಿ ಮಾಡಕ್ಕೆ ಬರಲ್ಲ ಕೈಲಿ ಅಂಥೇಳಿ ಹಿಟ್ಟು ನೆನೆ ರೀ ಇಡ್ಲಿ ದ್ವಾಸಿ ಮಾಡೀನಿ ಅಲ್ಲಿನೂ ಹೈರಾಣ ರೀ ಚಪಾತಿ ಮಾಡ್ಬೇಕಾದ್ರೆ ಹೈರಾಣ ಇದು ಮಾಡೀನಿ ಭಾಂಡೆ ಇಡ್ಲಿ ತಿನ್ನೋದೇನು ಹೈರಾಣ ಇಲ್ಲ ರೀ ಮಾಡೋದು ಹೈರಾಣಿಲ್ಲ ತಿನ್ನೋದು ಹೈರಾಣ ತಿಕ್ಕದ ಹೈರಾಣ ನೋಡ್ರಿ ಈಗ ಒಂದು ನಮ್ಮ ತಿಕ್ಕೋದು ಕುಂದಿರ್ಬೇಕ್ರಿ ಅವು ಇಡ್ಲಿದು ದ್ವಾಸಿದು ಪಡ್ಡು ಮಾಡಿದಂದ್ರೆ ಪಡ್ಡಿಂದು ಏನೇ ಮಾಡಿದ್ರು ಮಾಡೇಬೇಕಲ್ರಿ ಕೆಲಸ ಅಂತೂ ತಪ್ಪಿದಲ್ಲ ಚಪಾತಿ ಮಾಡಿದ್ರು ತಪ್ಪದಲ್ಲ ಅನ್ನ ಮಾಡಿದ್ರು ತಪ್ಪಿದೆಲ್ಲ ಇಡ್ಲಿ ಮಾಡೋ ತಪ್ಪ ಬಟ್ ಇಡ್ಲಿ ಮಾಡಿದ ಒಂದು ಜರ ಹೆಚ್ಚಿಗೆ ಬರ್ತಾರ ನೆನೆಕಿನ್ರಿಗೆ ಹೊಸ ಭಾಂಡೆ ತಿಕ್ತೀನಿ ಒಂದು ಜರ ಕೈ ಬ್ಯಾನ್ ಆಗ್ತಾ ಅಟ್ಟೆ ಮತ್ತೇನಿಲ್ಲ ರೀ ಸೌಕಾಸ್ ತಿಕ್ತೀನಿ ರೀ 1 ಗಂಟೆ ಬೇಕು ನನಗೆ ಇಸೆ ತಿಕ್ಲಿಕ್ಕೆ ಬ್ಯಾನ್ ಆಗ್ತಲ್ಲ ರೀ ಕೈ ಅದಕ್ಕೆ ಎಷ್ಟು ಬಟ್ಟೆ ಒಗಿಬೇಕು ಹೊಸ ಭಾಂಡೆ ತಿಕ್ಕಬೇಕು ಸೌಕಾಸ್ ತಿಕ್ಕೋದು ಇದು ಆಗ್ತದ ಹಚ್ಚ ಕಡೆದು ಆಗ್ಯದ್ರಿ ಅಲ್ಲ ಬರೀ ಪರ್ಸಿ ಒರ್ಸೋದ ಕಸ ಹೊಡೆದು ಪರ್ಸಿ ಒರೆಸ್ತದ ಮ್ಯಾಗಿಂದು ಕಿಚನ್ ಕಟ್ಟಿ ಒರೆಸಿನಿ ಬರೀ ಇಟ್ಟು ಕಸ ಹೊಡೆದು ಪರ್ಸಿ ಒರೆಸ್ತದ ರೀ ಅಕ್ಕಿಗೆ ಪಿಲು ಕಸ ಹೊಡಿಯೋ ಎಣ್ಣೆ ಯಾವಾಗ ಹಚ್ಚಿಲ್ಲ ನಿನಗೆ ಅಯ್ಯವ್ವ ಎಣ್ಣೆ ಇವತ್ತಿ ಹಚ್ತೀನಿ ಮೈ ತೊಗೊಂಡಿಲ್ಲ ಎಣ್ಣೆ ಹಚ್ಕೊಂಡು ಮೈ ತೊಗೊಂಡು ಫ್ರೆಂಡ್ಸ್ ಮನೆಗೆ ಹೋಗ್ಬಾರ್ದು ಯವ್ವ ದೂರ ಆತಾವ ಒಬ್ಬಕ್ಕಿ ಹ್ಯಾಂಗೆ ಕಳಿಸ್ಬೇಕು ಹಂಗೆ ಅನಿಸ್ತದೆ ನಿನಗೆ ಒಬ್ಬಕ್ಕಿ ಹ್ಯಾಂಗೆ ಕಳಿಸ್ಬೇಕು ವಿಜಯ ಬಾ ದೊಡ್ಡದು ಗರಂದ್ರೆ ಮನುಷ್ಯ ಹಾಂ ಹೊಡಿತೇವ್ರಿಗೆ ರೌಡಿಗಳು ಬಂದ್ರೆ ಹೊಡಿತೇವ್ರಿಗೆ ಅಯ್ಯೋ ನೀನು ಮುಸುಡಿ ನೋಡ್ಕೊ ಮೊದಲ ಕುಂಡಿ ತೊಳ್ಕೊ ನಿಂದು ನೀವು ಮೊದಲ ಆಮೇಲೆ ಹೊಡಿತಾನತ್ತವ್ರಿ ಏನೇನ ಕರಿಮರಿದ ನೋಡ್ರಿ ಭಾಂಡೆ ತಿಕ್ಕವಂತೀಗ ಕೆಲಸ ಮಾಡ್ತೀನಿ ರೀ 10:30 ಆಗ್ಯದ ಪಟ್ಪಟ ಬಟ್ಟೆ ಭಾಂಡೆ ಮಾಡ್ಕೊತೀನಿ ಫ್ರೆಂಡ್ಸ್ ಇವಾಗ ಹುಡುಗರು ಕರ್ಕೊಂಬರ್ಲಕ್ಕೆ ಹೊಂಟಿದ್ದಾರೆ ನಾ ಕರ್ಕೊಂಬರ್ಬೇಕು ಹುಡುಗರಿಗೆ ಅದಕ್ಕೆ ನಾವು ಮನ್ಕೊಂಡಿದ್ದಾಗ ಮಕ್ಕೊಂಡಿದ್ದು ಇದ್ದು ಹತ್ತಲಾಗಿತ್ತು ರೀ ಬೇನೆ ಸಂಬಂಧ ಎದ್ದೀನಿ ಹುಡುಗರು ಕರ್ಕೊಂಬರ್ಬೇಕಂತಂದ್ರೆ ಇನ್ನೊಂದು ಪಾರ್ಸಲ್ ಬಂದಂತ್ರಿ ಅದು ಯಜಮಾನ್ ಕಡ್ದು ಏನದ ತಿನ್ನ ಓಪನ್ ಮಾಡಿಲ್ರಿ ಮತ್ತು ಮೀಶೋ ಬಂದದ್ರಿ ಬಟ್ ಇದು ವಿಡಿಯೋ ನೋಡ್ರಿ ಈ ಲಾಗಳ ಹಾಕಲ್ರಿ ಇವತ್ತಿನ ಲಾಗಳ ಇವತ್ತು ಏನು ಮಾಡಿ ನೋಡ್ರಿ ನಾನು ಡ್ರೆಸ್ ಬಂದದ್ದು ನೋಡ್ರಿ ಆ ಲಾಗೊಳಗೆ ಇದು ಹಾಕಲ್ರಿ ನಾಳೆ ಲಾಗೊಳಗೆ ಆ್ಯಡ್ ಮಾಡಿ ಹಾಕ್ತೀನಿ ರೀ ನಾ ಇನ್ನೊಂದ್ಸಲ ಹಾಕ್ತೀನಿ ರೀ ಬೇರೆ ಅಂತ ತಿಳ್ಕೊಬೇಡ್ರಿ ಇವತ್ತು ನಾನು ಡ್ರೆಸ್ ಮತ್ತೆ ಆಲ್ರೆಡಿ ಒಂದು ವಿಡಿಯೋ ಮಾಡೀನಿ ರೀ ನಾ ಡ್ರೆಸ್ಸಿಂದು ಇವತ್ತು ಇನ್ನೊಂದು ಆರ್ಡರ್ ಬಂದದ್ರಿ ಇನ್ನೊಂದು ಮೀಶೋದ ಯಾವ್ದು ಯಾವ್ದ್ರಾಗ ಮಾಡಿರೋದು ಗೊತ್ತಿಲ್ಲ ಆರ್ಡರ್ ಅವರು ಮೀಶೋದಾಗ ಮಾಡ್ರಿ ಎದ್ರ ಮಾಡ್ರಿ ಗೊತ್ತಿಲ್ಲ ರೀ ಬಟ್ ಅದು ಇವತ್ತು ಬಂದದ್ರಿ ಇದು ಲಾಗ್ ಇದ್ರೊಳಗೆ ಆ್ಯಡ್ ಮಾಡಲ್ರಿ ನಾಳೆ ಒಂದು ಲಾಗ್ ಮಾಡ್ತೀನಿ ನೋಡ್ರಿ ಆ ಲಾಗೊಳಗೆ ನಾಳೆ ಲಾಗೊಳಗೆ ಇದು ಬರ್ತದ್ರಿ ಅದ್ರೊಳಗೆ ಆ್ಯಡ್ ಮಾಡ್ತೀನಿ ರೀ ಮಿಸ್ಟೇಕ್ ಮಾಡ್ಕೋಬೇಡ್ರಿ ಓಪನ್ ಮಾಡಮ್ ಬರ್ರಿ ಇವಾಗ ಏನು ಮಾಡ್ಯಾರ ಅಂಥೇಳಿ ಬಾಕ್ಸ್ ಅದ ನೋಡ್ರಿ
ಪ್ಯಾನ್ ಆಗಿ ನಮ್ದು ಹುಡುಗರು ಕತ್ರಿ ಒಂದು ಎಲ್ಲಿಡ್ತೇವನ್ರಿ ನಮ್ಮ ಕತ್ರಿನ ತೆಗೆದುಬಿಡ್ತೀನಿ ತೊಗೊಂಡು ಒತ್ತಿ ಹಚ್ತಾವ. ಮೊದಲೇ ಕೈಯಾಗ ಗೂರ್ಸೋದನ್ನ ಇಲ್ಲ ತಾಕಸೋದನ್ನ ಇಲ್ರಿ. ಈಗ ಏನಾದ್ರೂ ಬಡ್ಲಿ ತಿಳ್ಕೊರಿ ಬಿಸಿ ಆಗ್ಬೇಕು ಇಷ್ಟ ಬರ್ತದೆ. ಅಡ್ಡ ತಿಡ್ಡ ಹರಿದು ಬಿಡೋದ ಕಡೆ ತಲೆ ಖರಾಬ್ ಆಯ್ತಂದ್ರೆ ಕೈ ಬೇನಲ್ರಿ. ನಾ ವಿಚಾರ ಮಾಡ್ತೀನಿ ಮತ್ತೆ ಒಂದು ನಾಯಿ ಹಾಡ್ತಾವ ಬ್ಯಾಗ್ ಬಾಕ್ಸ್ ಇದು ಈ ಥರ ಬಂದದ ನೋಡ್ರಿ. ಗೋಲ್ ಗೋಲ್ ಕದ ನಂಬ್ರವ ಗೋಲ್ ಗೋಲ್ ಕದ ಹಿಂಗೆ ಇದನ್ನು ಹರಿತಾ ಹರಿದ ತೆರಿ ಖರಾಬ್. ತೆಗೆದು ಬಿಡೋಣ ಕಣ್ಣು. ಇದೇನ್ರಿ ಎಣ್ಣೆ ಫೋನ್ ಹಚ್ತೀನಿ ನಮ್ಮ ಯಜಮಾನ್ರಿ ಏನಾದ್ರು ಗೊತ್ತಿಲ್ಲ ರೀ. ಫ್ರೆಂಡ್ಸ್ ನಮ್ಮ ಯಜಮಾನ್ರಿ ಮಾಡೋ ಕೆಲಸನ ಇಂಥವೇ ನೋಡ್ರಿ. ಬರೀ ಆನ್ಲೈನ್ದಾಗ ಕದು ಮಾಡ್ದಕ್ಕೆ ಇದು ಮಾಡ್ತಾರೆ. ನಮ್ಮ ಮೀಶೋದಾಗ ಮಾಡಿರ್ಬೇಕ್ರಿ ಚಂದ ಬರ್ತಾವ್ರಿ. ಎಲ್ಲೋ ಗೂಗಲ್ನಾಗ ಆನ್ಲೈನ್ ಕದು ಮಾಡ್ತೀನಿ ಇದು ಮಾಡ್ತೀನಿ ಅಂತ 1300 ರೂಪಾಯಿ ಲಾಸ್ಟ್ ಮಾಡಿದ್ರಿ. ನಂಗೆ ಹಿಂಗೆ ಪಿತ್ತನೆ ಎತ್ತಿ ಏರಾಗತ್ತದ ರೀ. 1300 ರೂಪಾಯಿ ರೀ. ಒಂದಲ್ಲ ಎರಡಲ್ಲ 1300 ರೂಪಾಯಿ ವೇಸ್ಟ್ ಮಾಡಿದ್ರಿ. ಈಗೊಮ್ಮೆ ಹಿಂಗೇನು ಆರ್ಡ್ರ್ ಮಾಡಿದ್ರು ಮೊಬೈಲ್ ಏನೋ ಬರ್ತಂತೇಳಿ ಆರ್ಡ್ರ್ ಮಾಡಿದ್ರಿ. ಅದು ಸ್ಕ್ರೀನ್ ಗಾರ್ಡ್ ಬಂದದ ಬರೀ ಅದಕ್ಕೆ 600-700 ರೂಪಾಯಿ ಕೊಟ್ಟು ತರಿಸಿದ್ರು. ಅದಂಗೆ ಮನೆಗೆ ಬತ್ರಿ. ಅದು ಏನೋ ತರ್ಸಕ್ಕೆ ಹೋಗಿದ್ರೆ ಅದು ಸ್ಕ್ರೀನ್ ಗಾರ್ಡ್ ಬಂದ್ರೆ ಬರೀ ಮೊಬೈಲ್ದು ಸ್ಕ್ರೀನ್ ಗಾರ್ಡ್ ಬಂದದ ಮ್ಯಾಗಿನ 50 ರೂಪಾಯಿ ಇದ್ದವು 500-600 ರೂಪಾಯಿ ಕೊಟ್ಟು ಅದು ಹಿಂಗೆ ತರಿಸ್ಯಾರ. ಅದೇನೋ ಆರ್ಡ್ರ್ ಮಾಡ್ರೆ ಅದೇನೋ ಬಂದದ. ಈ ಸಲ ನೋಡ್ರಿ ಗಾಡ್ಯಾಗ ಕುಂದ್ಸಕ್ಕೆ CCTV ಕ್ಯಾಮ್ರಾ ತರಿಸ್ಬೇಕಂತ ಅವ್ರು ಆರ್ಡ್ರ್ ಮಾಡ್ಯಾರಿ. ನಮ್ಮ ಗಾಡ್ಯಾಗ ರೀ ಗಾಡಿ ನಿಂದಿರ್ಸ್ತೇವಲ್ರಿ. ಗಾಡ್ಯಾಗ ಏನ್ರಿ ಬಂದು ಹುಡುಗರು ಏನಾರ ಇಲ್ಲಿ ಏನೋ ಮುಕ್ಕೊಂಡಾಗ ಯಾರು ಏನು ಬಂದವ ಇಲ್ಲಿ ಯೂಸ್ ಆಯ್ತು ಅಂತೇಳಿ CCTV ಕ್ಯಾಮ್ರಾ ಕುಂದಿರ್ಸ್ಬೇಕು ನಮ್ಮ ಗಾಡ್ಯಾಗ ಅಂತೇಳಿ ಇದ್ರಾಗ ಆರ್ಡ್ರ್ ಮಾಡ್ಯಾರಿ. ಗೂಗಲ್ನಾಗ ಆನ್ಲೈನ್ ಆರ್ಡ್ರ್ ಮಾಡ್ಯಾರಂತ್ರಿ. ಅದು ನೋಡಿದ್ರೆ ನಿಮ್ಗೆ ಏನು ಬಂದಾವ ತೋರಿ. ಟೈಮ್ ಇಷ್ಟು ತಲೆ ಖರಾಬ್ ಆಗ್ಲಕತ್ತದ. ಇದ್ರಾಗ ಏನಿಲ್ಲ ಒಳ ನೀರು ಅವ್ರದ್ದು 2 ಬಾಕ್ಸ್ ಅವ ಒಳ ನೀರವ. ಇದಕ್ಕೆ 1300 ರೂಪಾಯಿ ಕ್ಯಾಮ್ರಾದ ಅವ್ರು ತಿಳಿದ ರೀ. ಈ ಥರ ಮೋಸ ಮಾಡ್ತಾರೆ ಅವರು ಇದ್ರದವರು. ಅದಕ್ಕೆ ಆನ್ಲೈನ್ ತೊಗೊಬಾರ್ದು ನೋಡಿ ಜಾಸ್ತಿ. ಈಗ ಮೀಶೋ ಈ ಥರ ಮಾಡಲ್ರಿ, ರಿಟರ್ನ್ ತೊಗೋತಾರೆ. ಬಟ್ ಮೀಶೋದಾಗ ಅದಕ್ಕೆ ನಾವು ಭಾಳ ಆನ್ಲೈನ್ ನಾವು ಜಾಸ್ತಿ ರೊಕ್ಕ ಹೋದ್ರೆ ಹೋಗಲಕ್ರಿ ಡೈರೆಕ್ಟ್ ದುಕಾನ್ಗೆ ಹೋಗಿ ತರ್ಬೇಕು. ನಾವು ಏನಾರ ದೊಡ್ಡ ದೊಡ್ಡ ಸಾಮಾನ್ಯ 100, 200, 300 500 ಒಳಗೆ ನಾನು ಮೀಶೋದಾಗ ಆರ್ಡ್ರ್ ಮಾಡ್ತೀನಿ ರೀ. 500 ಕೆಳಗೆ ನಾ ಆರ್ಡ್ರ್ ಮಾಡೋದು. ಮೀಶೋದಾಗ ಆರ್ಡ್ರ್ ಮಾಡ್ತೀನಿ ಹಿಂಗೆ ಅವರೊಮ್ಮೆ ಮಾಡ್ತೀನಿ ರೀ ನಾನು. 500-600 ಕೆಳಗೆ ರೀ. ಜಾಸ್ತಿ 1000, 2000, 3000, 4000 ಒಟ್ಟನೇ ಮೀಶೋದಾಗ ಆರ್ಡ್ರ್ ಮಾಡಲ್ರಿ. ಅದು ದೊಡ್ಡ ದೊಡ್ಡ ಸಣ್ಣ ಸಣ್ಣ ಸಾಮಾನು ಮಿಸ್ಟೇಕ್ ಬಂದು ಡ್ಯಾಮೇಜ್ ಬಂದು ಏನೂ ಅನ್ಸಲ್ರಿ. 100 ರೂಪಾಯಿದು 200 ರೂಪಾಯಿದು ಏನಾದರೂ ಡ್ಯಾಮೇಜ್ ಬಂತು ಏನಾದರೂ ಅನಿಸ್ತಂದ್ರೆ ಏನೂ ಅನ್ಸಲ್ರಿ. ಬಟ್ ಈ ದೊಡ್ಡದು ಈ ಥರ 1300 ರೂಪಾಯಿ ಕೊಟ್ಟು ತೊಗೊಂಡ್ರೆ ಕ್ಯಾಮ್ರಾ ಅಂತೇಳಿ ತೊಗೊಂಡ್ರಿ. ಅಂದ್ರೆ ಅವ್ರು ಆಲ್ರೆಡಿ ಅಲ್ಲೇ ಓಪನ್ ಮಾಡಿ ಅಂತೇಳಿ ನಾ ಅಂದೆ ಅವ್ರಿಗೆ ಅಲ್ಲೇ ಅವ್ರು ಏನಾದರೂ ಓಪನ್ ಮಾಡಿದ್ರೆ ವಾಪಸ್ ತೊಗೊಳಲ್ರಿ ಅಂದರು. ಹಾಗಾಗಿ ಮನೆ ಬಂದಕ್ಕೆ ಓಪನ್ ಮಾಡಿದೆ ನಾ. ಅವ್ರು 1300 ರೂಪಾಯಿ ಫೋನ್ಪೇ ಮಾಡಿ ಬಂದೀನಿ ರೀ. ಈಗ ಅದಕ್ಕೆ ನಾ ಅದ್ರಾಗ ಏನಿಲ್ಲ ರೀ. 2 ಬ್ಲ್ಯಾಕ್ ಕಲರ್ ಡಬ್ಬವ ಇತ್ತು ಬರೀ ನೀರು. ಅದು ಬಿಟ್ಟು ಮತ್ತೇನೂ ಇಲ್ಲ. ಈ ಥರ ಮೋಸ ಮಾಡ್ತಾರೆ. ಒಮ್ಮೆ ಮಾಡಿಸ್ಕೆ ಬರ್ತದ ನಂಗೆ 1300 ರೂಪಾಯಿ ನೋಡ್ರಿ ಫ್ಯಾನ್ಸ್. ಅವು ಸುಮ್ಮನೆ ಅಲ್ರಿ, ವೇಸ್ಟ್ ಅಲ್ರಿ ಅವು. ನನಗೆ ಅವ್ರ ಮ್ಯಾಗ ಸಿಟ್ಟಿಲ್ರಿ. ಈ ಜನ ಯಾವ ರೀತಿ ಮೋಸ ಮಾಡ್ತಾರೆ ನೋಡ್ರಿ. ನಾವು ಒಂದು ಏನೋ ನಂಬಿಕೆದಿಂದನೇ ಆನ್ಲೈನ್ದಾಗ ತರಿಸ್ತೀವಲ್ರಿ, ನಂಬಿಕೆದಿಂದನೇ ಫೋನ್ಪೇ ರೊಕ್ಕ ಕೊಡ್ತಿರ್ಬೇಕಲ್ಲ ಅವ್ರಿಗೆ. ಅವ್ರು ನೋಡ್ರಿ ಯಾವ ರೀತಿ ನಮಗೆ ಮೋಸ ಮಾಡ್ತಾರಂದ್ರೆ ಅದ್ರಾಗ ಏನೂ ಇಲ್ಲ ರೀ. ಬ್ಲ್ಯಾಕ್ ಕಲರ್ ಡಬ್ಬವ ಆಯ್ತು ನೀರು ಅದಕ್ಕೆ ಬಿಟ್ಟು ಏನಿಲ್ಲ. 1300 ರೂಪಾಯಿ ವೇಸ್ಟ್. ಅದು ಈ ಥರ ಯಾಕೆ ಮಾಡ್ಬೇಕು ಹೇಳ್ರಿ. ಈ ಥರ ಮೋಸ ಮಾಡಬಾರ್ದು ಯಾರಿಗೂ. ಹಂಗಂತ ಭಾಳ ಇದು ಆಗ್ಲತ್ತದ ನೋಡ್ರಿ ಫ್ರೆಂಡ್ಸ. ನಾವು 1 ರೂಪಾಯಿನೂ ಇಷ್ಟು ಲೆಕ್ಕ ಹಾಕ್ತೀನಿ, ಅವರು 1 ರೂಪಾಯಿನೂ ಲೆಕ್ಕ ಹಾಕ್ತಾರಂತ ಪರಿ. ಈ ರೇಂಜಿಗೆ ರೊಕ್ಕ ಲೆಕ್ಕ ಹಾಕ್ತೀವಿ ಅಂದ ಬಳಕ ಇದು 1300 ರೂಪಾಯಿ ವೇಸ್ಟ್ ಆಯ್ತಲ್ರಿ ನಂಗಾರ. ಈ
ಮನ್ಸಿಗೆ ಬಕ್ಕಳು ಭಾಳ ಅಂದ್ರೆ ಭಾಳ ಬೇಜಾರಾಯ್ತು ರೀ ಇವತ್ತು ಅದು ನೋಡಿ. ಕ್ಯಾಮ್ರಾ CCTV ಕ್ಯಾಮ್ರಾ ಅಂತೇಳಿ ಅಂದರು. ಏನೋ ದುಕಾನ್ದಾಗ ಹೋತಂದ್ರೆ ಏನೋ ಪರವಡಿಸ್ತೈತಿ ರೀ ಫ್ರೆಂಡ್ಸ್. ಗೂಗಲ್ನಾಗ ಮಾಡ್ರಂತ 8 ದಿನ ಐತತ್ತ, ಗೂಗಲ್ನಾಗ ಆರ್ಡ್ರ್ ಮಾಡ್ರಂತ ಆನ್ಲೈನ. ಇದು ನೋಡಿ ಈಗ ನೋವು ಹಿಂಗೆ ಅನುಭವ ತಿಂದಾರ ಅವರು. ಗೂಗಲ್ನಾಗ ಏನೋ ಮೊಬೈಲ್ ಕ್ಯಾಮ್ರಾದ ಆರ್ಡ್ರ್ ಮಾಡಿ ಅದು ಸ್ಕಿನ್ ಗಾರ್ಡ್ ಬಂದದ. ಈಗ ಗಾಡ್ಯಾಗ ಕ್ಯಾಮ್ರಾ ಹಾಕ್ಬೇಕಂತ ತರ್ಸ್ಯಾರಿ 1300 ರೂಪಾಯಿಗೆ. ಏನಿಲ್ಲ ಅದ್ರಾಗ ಬಾಕ್ಸ್ ಯಾವ ಇಟ್ಟು ಶೀಟ್ ಹೊಂಟದ್ರಿ ನನಗೆ ನೋಡಿ. ಸುಮ್ಮನೆ 1300 ರೂಪಾಯಿ ವೇಸ್ಟ್ ಆಯ್ತಲ್ರಿ. ನಂಗೆ ಇಟ್ಟು ರೇಂಜಿಗೆ ಮಾನಸಿಕ ಸಿಟ್ಟು ಇದು ಆಗ್ಬಿಡ್ತದೆ ನನಗೆ. ಯಾರಿಗಾದ್ರೂ ಆಗೋದೇ ಅಲ್ರಿ, ಕಷ್ಟಪಟ್ಟು ದುಡಿಯೋದ್ರಿ ಫ್ರೆಂಡ್ಸ್. 1300 ರೂಪಾಯಿ ಎಷ್ಟು ಕಷ್ಟಪಡ್ತೀವಿ, ಏನು ಸುದ್ದಿ ಆ ರೊಕ್ಕಿನ ಕಾಲಾಗ. ಈಗ ಅದು 1300 ರೂಪಾಯಿ ಈಗ ರಿಟರ್ನ್ ಮಾಡಕ್ಕೂ ಬರಲ್ರಿ ಆಟೆ ನಮ್ಗೆ. ಅಲ್ಲಿಗೆ ಇಲ್ಲೇ ಅಂದಾನ ನನಗೆ ಅಲ್ಲೇ ತಲೆ ಬಂದಿತ್ತು ರೀ. ಅವ್ರಿಗೆ ನಮ್ಮ ಯಜಮಾನ್ರಿಗೆ ಹಾಗೆ ಅನ್ಬೇಕಂದಿದ್ದನ. ಸುಮ್ಮನೆ ಯಾಕೆ ರೀ ಹಿಂಗೆ ಹಾಗೆ ಬಾಕ್ಸ್ ಕೊಡ್ತಾರೆ ತೊಗೋತೀನಿ, ಹಾಗೆ ಕೊಟ್ರೆ ತೊಗೋತಿದ್ರು ಅವರು. ಓಪನ್ ಮಾಡಿದ್ರೆ ತೊಗೋತಿದ್ದಿಲ್ಲ ರೀ. ನಾ ಅದೇ ಅನ್ಬೇಕಂದಿದ್ದೆ, ಸುಮ್ಮನೆ ಯಾಕೆ ತರಿಸಿರಿ ಹಾಗೆ ವಾಪಸ್ ಅವ್ರಿಗೆ ರಿಟರ್ನ್ ಮಾಡಾಮ್ರಿ ಅಂತ ಹೇಳಿ ಚಿನ್ಕೆ. ಇವ್ರ ಮನೆಗೆ ಹೋಗೋಣ ಓಪನ್ ಮಾಡಂದ್ರೆ ತಂದು ಓಪನ್ ಮಾಡಿದ್ರೆ ಅದ್ರಾಗ ಏನು ರಿಟ್ಟೆ ಬಂದಾವ ನೋಡ್ರಿ ಅಂತ ಏನು ಇಲ್ಲಿ. ಈಗ ರಿಟರ್ನ್ ಮಾಡೋಕ್ಕೂ ಬರ್ಲಾಗ್ಯದ್ರ. ಅದು ಏನು ಮಾಡ್ಬೇಕು ಅನ್ಸಿದ್ದೀವಿ ನೋಡ್ರಿ. 1300 ರೂಪಾಯಿ ವೇಸ್ಟ್ ಆಯ್ತು ನೋಡಿರಿ ಫ್ರೆಂಡ್ಸ್. 1300 ಟೈಮೇ ಸರಿ ಇಲ್ಲರಿ, ಭಾಳ ಟೈಮ್ ಖರಾಬ್ ಅದ. ಇದೇನು ಎಣ್ಣೆ ಅಡುಗೆ ಯಾಕೆ ಮಾಡ್ಬೇಕೇನ್ರಿ ಇದು ಎಣ್ಣೆ? ಏನು ಮಾರಿ ಬರ್ಸ್ಕೋಬೇಕ್ರಿ? ಏನೂ ಇಲ್ಲೇ ಇದ್ರ ಬರೀ ನೀರವ. 1300 ರೂಪಾಯಿ ತಲೆ ಹಿಂಗೆ ಔಟ್ ಆಗ್ಬಿಡ್ತದ್ರಿ. ಏನು ಮಾಡಬೇಕು? ಏನೂ ಮಾಡೋಕ್ಕಾಗಲ್ಲ ರೀ ಫ್ರೆಂಡ್ಸ್. ಎಲ್ಲೋ ಕಳೆದಿ ತಿಳಿಯೋದು, ಎಲ್ಲೋ ಹೋಗಿ ತಿಳಿಯೋದು, ಎಲ್ಲೋ ಹಾಕಿ ತಿಳಿಯೋದು. ಸುಮ್ಕುದ್ರೆ ಆದ್ರೂ ಹಂಗೆ ಒಪ್ಕೊಳಕ್ಕಾಗಲ್ಲಲ್ರಿ ಫ್ರೆಂಡ್ಸ್. ಅಲ್ಲಿ ವೇಸ್ಟ್ ಮಾಡ್ಕಿಸಿನಕ್ಕೆ ಎಲ್ಲ ಹಾಕಿನಿ, ಎಲ್ಲ ಮಾಡೀನಿ, ಹೋಲ್ ಬಿಡು ಅಂತೆಲ್ಲ ಬರ. ಆದರೂ ಟೈಮ್ ಖರಾಬ್ ರೀ. ನಾವು ಕೈಲೇ ಮಾಡ್ಕೊಂಡು ಕೂತಂಗ್ರಿ ಇದು ಕೈಲೇನೇ ರೀ. ಅಲ್ಲೇದ ಮಾಡ್ದೆ, ಅದು ಮಾಡ್ದೆ ತಿನ್ನ ಮೀಶೋದ ಮಾಡ್ರೆ ರಿಟರ್ನ್ ಮಾಡೋದು. ಗೂಗಲೇ ಮಾಡ್ಯಾರತ್ರ ಅವ್ರು. ಅದು ಹ್ಯಾಂಗೆ ಈಗ ರಿಟರ್ನ್ ಮಾಡ್ತಾರೋ ಏನು ಮಾಡಲ್ಲೋ, ಅವ್ರು ತೊಗೋತಾರೋ ನಂಗೆ ಅನ್ಸ್ಕತ್ತೈತಿ, ಅಲ್ಲೇ ಅನ್ಸ್ಕತ್ತೈತಿ ರಿಟರ್ನ್ ಹಾಗೆ ಕೊಡ್ಬೇಕು, ಬಾಕ್ಸ ತೊಗೋಬಾರ್ದು ಅಂತೇಳಿ. ಸುಮ್ಮನೆ ಯಾಕೆ ಅವ್ರು ಆರ್ಡ್ರ್ ಮಾಡಿ ತರ್ಸ್ಯಾರ, ಯಾಕೆ ಬ್ಯಾಡ ಅನ್ಬೇಕಂತೇಳಿ ನಾನು ಇರ್ಲಕ್ಕ ತೊಗೊಂಬಂದೆ ರೀ. ಕ್ಯಾಮ್ರಾನು ಇಲ್ಲ, ಮಣ್ಣು ಇಲ್ಲ ಅದ್ರಾಗ. ಈ ಅನ್ಸಕತ್ತಾರ ಅವ್ರಿಗೆ. ನಾನು ಅನ್ಬೇಕಿತ್ತು ರೀ, ನಾ ಅಂದಿಲ್ಲ ಅವ್ರಿಗೆ. ಅನ್ಬೇಕಿತ್ತ ನನಗೆ ಅನ್ಸಕತ್ತದ. ನಾ ಅನ್ಬೇಕಂದವ್ರಿಗೆ ಬ್ಯಾಡ್ರಿ ಸುಮ್ಮ ಬಾಕ್ಸ್ ಹಂಗೆ ವಾಪಸ್ ಕೊಟ್ಬಿಡ್ರಿ, ಹಿಂಗೆ ರಿಟರ್ನ್ ಮಾಡಿರಿ ಅಂತೇಳಿ. ನಾನು ಮತ್ತೆ ಇಲ್ಲ ನಾ ಗಾಡಿ ಸಂಬಂಧ ತರಿಸ್ತೀನಿ, ನೀ ಬ್ಯಾಡ ಅಂತೇನೆ ಹಂಗೆ ಹಿಂಗೆ ಅಂತಾರಂತೇಳಿ ನಾ ಏನೋ ಅಲ್ಲಿ ಇರ್ಲಾಕ್ ತೋರಿ ಅಂತ ಹೇಳಿ ಅಂದ. ಅಲ್ಲಿ ಓಪನ್ ಮಾಡೋಕಂದ್ರೆ ಓಪನ್ ಮಾಡ್ಬಿಡ್ಲಿಲ್ಲ. ಯಾಕಂದ್ರೆ ಈಗ ಓಪನ್ ಮಾಡಿದ್ರೆ ವಾಪಸ್ ತೊಗೊಳಲ್ರಿ ಅಂದ. ಏನು ಮಾಡ್ತಾರೇನ್ರಪ್ಪ ನೋಡ್ರಿ. ತಲೆನೇ ಔಟ್ ಐತ್ರಿ ಒಂದು. ನೀವು ಇಬ್ಬರದು ವಿಡಿಯೋ ಮಾಡಂದಿ ದಮ್ಮು ಅವ್ರು ಡ್ಯಾನ್ಸ್ ಮಾಡ್ತಾರತ್ರಿ ಫ್ರೆಂಡ್ಸ್. ತೋರಿಸ್ತೀನಿ ಮೊದಲ. ಈಕಿಗೆ ಎಣ್ಣೆ ಹಚ್ಚಿನ್ರಿ ನೋಡಿ, ತಪ್ಪ ಎಣ್ಣೆ ಹಚ್ಚಿನ್ರಿ. ಆಕಿಗೆ 2 ವಾರ ಆಯ್ತು ಎಣ್ಣೆ ಹಚ್ಚಾರ. ನನ್ನ ಕೈ ಬ್ಯಾನಾಗ್ರಿ 2 ವಾರ ಆಯಿತು. ಕೈ ಬ್ಯಾನಾಗ್ಯದ ಅಂತೇಳಿ ಕೂದಲು ಬರೋ ಎಣ್ಣೆ ಒಟ್ಟು ಹಚ್ಚಿದ್ದಿಲ್ಲ ರೀ ಆಕಿಗೆ. ಅದೇ ಆದ್ರೆ ಆಗಲ್ಲಕ್ಕ ಇವತ್ತು ಅಂತ ಹೇಳಿ ಆಕಿಗೆ ಎಣ್ಣೆ ಹಚ್ಚಿನ್ರಿ. ಡ್ಯಾನ್ಸ್ ಮಾಡಕತ್ತಾರ ಆದ್ರೆ ಆಗಲ್ಯಾಕಂತ ಹೇಳಿ ಎಣ್ಣೆ ಹಚ್ಚೇನ್ರಿ. ತಪ್ಪ 2 ವಾರ ಆಗಿತ್ತು, 15 ದಿನ ಆಯ್ತು ರೀ. 8 ದಿನದಾಗ 2 ಸಲ ಹಚ್ಬೇಕ್ರಿ ಅದು ಆ್ಯಕ್ಚುಲಿ. ಈಗ ಕಾಯಿ ಕೈ ಬೇರೆ ಅಂತೇಳಿ ಸೌಕಾಸ್ ಹಚ್ಚೀನಿ ರೀ ಇವತ್ತು. ಅಂದ್ರೆ ಕೂದಲು ಮತ್ತೆ ಕೆಮ್ಮು ಇದು ಆಗ ಲಾಲ್ ಚಾಕ್ಲೇಟ್ ಕಲರ್ ಆಗ್ಯಾವ್ರು. ಅದಕ್ಕಾಗನೇ ಮತ್ತೆ ಎಣ್ಣೆ ಹಚ್ಬೇಕಂತೇಳಿ ಹಚ್ಚಿದ್ರಿ. ಕೂದಲು ಬರೋ ಎಣ್ಣೆ ರೀ, ನಮ್ಮ ಮನೆಯಾಗ ತಯಾರು ಮಾಡ್ತೀನಲ್ಲ ಅದು ರೀ. ಡ್ಯಾನ್ಸ್ ಮಾಡತ್ತಾರೆ. ಈಗ ನಾನು ಒಂದು ಜರ ಕೈ ಕ್ರೀಮಲ್ಲಿ ಹಚ್ಕೋತೀನಿ, ಗೋಳಿ ತೊಗೊಂಡ್ರಿ ಮನ್ಕೋತೀನಿ ಫ್ರೆಂಡ್ಸ. ಅದು ಏನು ನಾವು ಆರ್ಡ್ರ್ ಮಾಡಿದ್ದೇವಲ್ರಿ ಫ್ರೆಂಡ್ಸ್ ಆನ್ಲೈನ. ಅದು ಅಲ್ಲಿ ಹೋಗಿ ಕೇಳಕ್ಕೆ ಹಚ್ಚಾರಂತ್ರಿ. ಅದು ಆರ್ಡ್ರದ್ದು ಆಫೀಸ್ ಇರ್ತದೆ ನೋಡ್ರಿ. ಪ್ಯಾಕಿಂಗ್ ಬಂದು ಬೂತ ನೋಡ್ರಿ. ಆ ಪ್ಯಾಕಿಂಗ್ ಬಂದು ಬೀಳ್ತಾ ನೋಡ್ರಿ. ಅಲ್ಲಿ ಹೋಗಿ ಕೇಳಕ್ಕೆ ಹಚ್ಚಾರತ್ರ. ಒಂದಲ್ಲ 2 1300 ರೂಪಾಯಿ ರೀ ಫ್ರೆಂಡ್ಸ. ಕಷ್ಟಪಟ್ಟು ದುಡಿದು ರೊಕ್ಕ ಅವ್ರು ಹೆಂಗೆ. ನಂಗಂತೂ ಭಾಳ ಮನ್ಸಿಗೆ ಹತ್ತಿತ್ತದು, ಹೆಂಗೆ ವೇಸ್ಟ್ ಅದಲ್ಲಪ್ಪ ಅಂತೇಳಿ. ಅದು ಪಾರ್ಸಲ್ ಕೊಟ್ಟು ವಾಪಸ್ ಕೂಟಿಕ್ಸಿನ್ಕೆ ರೊಕ್ಕ ತರಬೇಕಂತೇಳಿ ಹೋಗಿದ್ದು ಕಳಿಸಿದ್ರು ಅವ್ರ ದೋಸ್ತಗ. ಅವ್ರು ಅಂದ್ರತ್ತ ಇದು ನೀವು ಮೀಶೋದಾಗೂ ಆರ್ಡ್ರ್ ಮಾಡಿಲ್ಲ, ಫ್ಲಿಪ್ಕಾರ್ಟ್ನಾಗೂ ಆರ್ಡ್ರ್ ಮಾಡಿಲ್ಲ, ಅಮೆಜಾನ್ನಾಗೂ ಆರ್ಡ್ರ್ ಮಾಡಿಲ್ಲ, ನೀವು ಗೂಗಲ್ನಾಗ ಆರ್ಡ್ರ್ ಮಾಡಿರಿ, ಅದು ನಮ್ಮಲ್ಲಿ ಬರೋಲ್ಲ. ಈ ಥರ ಎಲ್ಲ ಮಾಡೋಕೆ ಹೋಗ್ಬೇಡ್ರಲ್ಲ, ಫೇಕ್ ಬರ್ತಾವೆ ಅಂತೇಳಿ ಅಂತ ಹೇಳಿದ್ರತ್ತ. 1300 ರೂಪಾಯಿ ಡುಮ್ ಅಂದು ರೀ ಫ್ರೆಂಡ್ಸ. ಏನೂ ಮಾಡೋಕ್ಕಾಗಲ್ರಿ, ಬಂದಂಗೆ ಹೋಗ್ಬೇಕಲ್ರಿ. ಏನೋ ನಮ್ದು ಕೈಯಾಗ ಹೋಗೋದಿತ್ತು. ಬರೋ ಬಾ ಅನ್ಬೇಕು, ಹೋಗನ್ಬೇಕು ರೀ. ಆದ್ರೆ ದುಃಖ ಐತ್ರಿ. ಒಂದೊಂದು ರೂಪಾಯಿ ಭಾಳ ಮಾಡಿಟ್ಟು ಕಷ್ಟಪಟ್ಟು ದುಡ್ದಿದ್ದು ರೊಕ್ಕ ಇದ್ದವ್ರವು ಓದುವಲ್ಲ ಅಂತ ಹೇಳಿಕೆ ಅಷ್ಟೇ, ಮತ್ತೇನಿಲ್ಲ ರೀ. ಏನೂ ಮಾಡೋಕ್ಕಾಗಲ್ಲ ರೀ ಫ್ರೆಂಡ್ಸ. ಇರಲ್ಲಕ್ಕ ಹೋದ್ರಿ. ಹಂಗೆ ಎಷ್ಟೋ ಹೋಗ್ಯಾವಂತ್ರಿ. ಮೊದಲು ಎಷ್ಟೋ ಹೋಗ್ಯಾವ್ರಿ.
ಬಟ್ ಈಗ ಸುಮ್ಮನೆ ಹೋಯ್ತಲ್ಲಪ್ಪ ಏನೋ ಅಲ್ಲಿಂದಾಗ ಆರ್ಡ್ರ್ ಮಾಡಿ ಹಂಗೆ ಅನಿಸ್ತಟ್ಟೆ ಮತ್ತೇನಿಲ್ಲ ರೀ. ಹಂಗೆ ಎಷ್ಟೋ ಕಳ್ಕೊಂಡಿದ್ದೀವ್ರಿ ನಾವು. ಅಂದ್ರೆ ಬಿಸಿ ಹಾಕಿದ್ದೆವು, ಅದು ಧೂಕ ಮಾಡಿದ್ರು, ಅರಸೆ ಇವರ ಎಲ್ಲೆಲ್ಲೋ ಏನೇನೋ ಆಗ್ಯದ ರೀ. ಇದು 1300 ರೂಪಾಯಿ ರೀ, ಹೋಲ್ ಬಿಟ್ಟಿರಿ ಮತ್ತೇನಿಲ್ಲ ರೀ. ಅವರು ಬಿಟ್ಟರು, ನಾನು ಬಿಟ್ಟೆ ರೀ. ಇವತ್ತಿನ ವ್ಲಾಗ್ ಹಂಗೆ ಅನಿಸ್ತತ್ತ ಕಮೆಂಟ್ ಹಾಕಿ ಫ್ರೆಂಡ್ಸ್. ನಮ್ಮ ಥರ ಯಾರು ನೀವು ಮೋಸ ಹೋಗ್ಲಿಕ್ಕೆ ಹೋಗ್ಬೇಡ್ರಿ, ತೊಗೊಳಕ್ಕೆ ಹೋಗ್ಬೇಡ್ರಿ. ಯಾರ್ಯಾರೆಲ್ಲ ಮೋಸ ಹೋಗಿರಿ ಅವ್ರು ಕಮೆಂಟ್ ಹಾಕಿ ಹೌದು ನಾನು ಹೋಗಿನಿ ಅಂತೇಳಿ. ಇನ್ನು ಮುಂದೆ ನಾವು ಅದ್ರಾಗೆಲ್ಲ ಮೀಶೋದಾಗೆ ಜಾಸ್ತಿ ನಾ ಆರ್ಡ್ರ್ ಮಾಡೋದೆಲ್ಲ ಜಾಸ್ತಿ ಮೀಶೋದಾಗೆ. ಅವ್ರೇನೋ ಗೂಗಲ್ನಾಗ ನೋಡಿ ಚಿಂತೆ ಮಾಡ್ಯಾರ, ಅದಕ್ಕಾಗಿ ಹಿಂಗಾಗಿಬಿಟ್ಟದ. ನಾನಂತೂ ಗೂಗಲ್ ಎಲ್ಲ ಮಾಡೋಕ್ಕೆ ಹೋಗಲ್ರಿ. ಮಾಡಿದ್ರೆ ಮೀಶೋದಾಗೆ ಅದು ಚೆಕ್ ಮಾಡಿ ಮತ್ತು ಏನಾದ್ರು ಮಿಸ್ಟೇಕ್ ಬಂತು ಅಂದ್ರೆ ರಿಟರ್ನ್ ಮಾಡ್ತೀನಿ ರೀ. ನಾವು ಅದರ ರಿಟರ್ನ್ ತೊಗೋತಾರೆ. ನೀವು ಆ ಥರ ಏನೋ ಮಾಡೋಕ್ಕೆ ಹೋಗ್ಬೇಡ್ರಿ. ಮಾಡಿದ್ರೆ ಏನೋ ಕಮೆಂಟ್ ಹಾಕಿರಿ. ಇವತ್ತಿನ ಬ್ಲಾಗ್ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಹಾಕಿರಿ. ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಹಾಕಿರಿ. ಸಪೋರ್ಟ್ ಮಾಡಿರಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ನಮ್ಮ ವಿಡಿಯೋನ ಶೇರ್ ಮಾಡಿರಿ. ಇದೇ ರೀತಿ ನೀವು ಸಪೋರ್ಟ್ ಮಾಡಿರಿ. ಬಾಯ್ ರೀ. ಇವತ್ತಿನ ಬ್ಲಾಗ್ ಇಲ್ಲಿಗೆ ಏನು ಮಾಡ್ತೀನಿ ರೀ, ಒಂದು ಸ್ವಲ್ಪ ಮನ್ಕೋತೀನಿ ರೀ. ಯಾಕೆ ಕ್ರೀಮ್ ಹಚ್ಕೋತೀನಿ, ಒಂದು ಕ್ರೀಮ್ ಹಚ್ಕೊಂಡು ನಿದ್ದೆ ಹತ್ತಲ್ಲ ರೀ, ಕೈ ಹೊಡಿತದ ಸುಮ್ಮನೆ ಹೇಳ್ತೀನಿ. ಬಾಯ್ ರೀ.